ಇನ್ನು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಸಕ್ಕರೆಬೈಲಿಗೆ ಹೋಗಿದ್ವಿ. ಅದು ಶಿವಮೊಗ್ಗದಿಂದ 15 ಕಿಲೋಮೀಟರ್ ಏನೋ ಇದೆ. ಅದಾದಮೇಲೆ ಅಲ್ಲಿಂದ ಮೃಗವಧೆ ಅಂತ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ಅಲ್ಲಿಗೂ ಕೂಡ ಹೋಗಿ ಬಂದಿದ್ವಿ. ಅದನ್ನೆಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ನನ್ನ ಫ್ರೆಂಡ್ನ ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ರಾಯನ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಾ ಇರೋದು. ನಾವೆಲ್ಲ ಅವನಿಗೆ ಭಯ ಆಗುತ್ತೇನೋ ಅಂದ್ಕೊಂಡಿದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಹೆದರ್ಕೊಳ್ತಿದ್ದ, ಅದಾದಮೇಲೆ ಅವನು ಕೂಡ ಏನು ಹೆದರ್ಕೊಳ್ಳಿಲ್ಲ. ಬಟ್ ನನಗೆ ತುಂಬ ಭಯ ಆಗ್ತಿತ್ತು. ಹಾಯ್ ಮಾಡು. ಹಲೋ ಗಾಯ್ಸ್ ಅನ್ನು ಹೇಳಲ್ಲ. ಇವಾಗ ಹೇಳು. ಹಲೋ ಗಾಯ್ಸ್. ಅದೇ ನಾವೇ ಬಂದ್ಬಿಟ್ಟಿರೋದು. ಓಪನಿಂಗ್ ಟೈಮ್ ಬಂದ್ಬಿಟ್ಟು 8:30 ಬಟ್ ನಮಗೆ ಗೊತ್ತಿರಲಿಲ್ಲ. ಲಾಸ್ಟ್ ಟೈಮ್ ಅಂದರೆ ಹೋಗಿದ್ವಿ 1 ಇಯರ್ ಬ್ಯಾಕ್, ಮರ್ತೋಗ್ಬಿಟ್ಟಿತ್ತು. ಸೊ ನಾವು ಎಲಿಫೆಂಟ್ ಬಾತಿಂಗ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಈ ಸಲ ಬೇಗ ಹೋಗೋಣ ಅಂತ ಹೋದ್ವಿ. ಆದರೂ ಹೊರಡೋಷ್ಟೊತ್ತಿಗೆ ಲೇಟ್ ಆಗಿತ್ತು, 9 o'clock ಹಂಗಾಗಿತ್ತು. ಬಟ್ ಇನ್ನೂ ತುಂಬ ಜನ ಅವಾಗ ತಾನೇ ಬರ್ತಾಯಿದ್ರು. ಸೊ ಟಿಕೆಟ್ ಎಲ್ಲ ತಗೊಂಡು ಹೋದ್ವಿ. ಟಿಕೆಟ್ ಏನೂ ಅಷ್ಟೊಂದಿಲ್ಲ, ಬಟ್ ಮತ್ತೆ ಬಾತಿಂಗ್ ಅಂದರೆ ಸಪ್ರೇಟ್ ಕೊಡಬೇಕಾಗುತ್ತೆ, ಅದಕ್ಕೆಲ್ಲ ಸಪ್ರೇಟ್ ಟಿಕೆಟ್ ತೆಗಿಸ್ಬೇಕು. ಇಲ್ಲಿ ನಾರ್ಮಲ್ ಆಗಿ 15 to 25 ಎಲಿಫೆಂಟ್ ಇರುತ್ತೆ. ನಾವು ಹೋಗಿದ್ದು ಫೆಸ್ಟಿವಲ್ ಡೇ ಇತ್ತು, ಅವತ್ತು ಯಾವುದೋ ಹಬ್ಬ ಇತ್ತು. ಸೊ ಅಷ್ಟೊಂದು ಇರಲಿಲ್ಲ, ಬಟ್ ಇತ್ತು. ಬಟ್ ಬಾತಿಂಗ್ ಹತ್ರ ಎಲ್ಲ ತುಂಬ ಬೇಬಿ ಎಲಿಫೆಂಟ್ ಇತ್ತು. ಬರೀ 3 ಅಷ್ಟೇ ಇದ್ದಿದ್ದು. ನಾವು ಲಾಸ್ಟ್ ಟೈಮ್ ಹೋದಾಗಂತೂ ಸಿಕ್ಕಾಪಟ್ಟೆ ಇದ್ದು, ಮತ್ತು ತುಂಬ ಜನ ಕೂಡ ಇದ್ದರು. ಈ ಸಲ ಜನ ಇದ್ದರು, ಬಟ್ ಏನೂ ಎಲಿಫೆಂಟ್ ಇರಲಿಲ್ಲ. ಬರೀ ಎಲ್ಲಿ ನೋಡಿದ್ರು ಕಂಟೆಂಟ್ ಕ್ರಿಯೇಟರ್ಸೇ ಇದ್ದರು. ನಮಗೆ ಫೋಟೋನೂ ನಾವು ಅಷ್ಟು ನೀಟಾಗಿ ತೊಗೊಳ್ಲಿಲ್ಲ. ಸ್ವಲ್ಪ ಅಷ್ಟೇ ವೀಡಿಯೋ ತೊಗೊಂಡು ಫೋಟೋ ತೊಗೊಂಡು ಮತ್ತೆ ರಿಟರ್ನ್ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅದೊಂದು ಸ್ವಲ್ಪ ದೂರ ಇತ್ತು. ಸೊ ಮತ್ತೆ ಹೊರಟ್ಬಿಟ್ವಿ. ನೀವೆಲ್ಲ ನೋಡಿದ್ರಲ್ಲ, ಇಷ್ಟೇ ಎಲಿಫೆಂಟ್ ಇದ್ದಿದ್ದು. ಎಲ್ಲ ಎಲಿಫೆಂಟ್ ಫ್ರಂಟಲ್ಲಿ ಕೂಡ ಅದ್ರದ್ದು ಇನ್ಫಾರ್ಮೇಷನ್ ಇರುತ್ತೆ. ಅದೆಲ್ಲ ಎಷ್ಟು ಏಜು, ಅದ್ರ ನೇಮ್ ಏನಿದೆ, ಎಷ್ಟು ವೇಟ್ ಇದೆ, ಯಾವುದು ಎಲ್ಲಿಂದ ತೊಗೊಂಡು ಬಂದಿತ್ತು, ಅದೆಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟು ಈ ಕಡೆ ಬಂದ್ವಿ. ಈ ಕಡೆ ತುಂಗಾ ನದಿ ಅಲ್ಲಿ ಇರುತ್ತೆ ಇದೆಲ್ಲ. ಸುಮ್ಮನೆ ಅರ್ಲಿ ಮಾರ್ನಿಂಗ್ ಬಾತಿಂಗ್ ಅಂತ ಬಿಡ್ತಾರೆ, ಬಟ್ ಏನೂ ಇಲ್ಲ, ಸುಮ್ಮನೆ ಫೋಟೋಸ್ ಒಂದು ತೆಗೆಸ್ಕೊಬೋದಷ್ಟೇ. ಫೋಟೋ ಕ್ರೇಜ್ ಇರೋರು ಬಂದು ತೆಗೆಸ್ಕೊತಾರೆ, ಇಲ್ಲಾಂದರೆ ಇಲ್ಲ. ಇಲ್ಲೇ ತೆಗ್ಬಿಡಿ ಇವಾಗ. ಕರ್ಕೊಂಡೋಗು, ಕರ್ಕೊಂಡೋಗು ನೀಗೆ. ಆಮೇಲೆ ನಿನಗೆ ಡ್ರೆಸ್ ತಗೊಂಡು ಬಂದಿದ್ದೀನಿ ಬಾ. ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಈ ಪ್ಲೇಸಿಗೆ ಕರ್ಕೊಂಬರ್ಬೋದು, ಅವರೆಲ್ಲ ಎಂಜಾಯ್ ಮಾಡ್ತಾರೆ.
ಈ ಪ್ಲೇಸ್ ತುಂಬ ವಿಶಾಲವಾಗಿದೆ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆ ನದಿ ಹರಿತಾ ಇರುತ್ತೆ, ಈ ಕಡೆ ಎಲಿಫೆಂಟ್ ಕ್ಯಾಂಪ್ ಇದೆ, ಎಷ್ಟೊಂದು ಎಲಿಫೆಂಟ್ ಇದೆ, ಎಲ್ಲ ಗ್ರೌಂಡ್ ಥರ ಇದೆ. ಇದು ಆ್ಯಕ್ಚುಲಿ ಫೋಟೋಶೂಟ್ ಎಲ್ಲ ಮಾಡಿಸೋದಕ್ಕೆ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ಕೂಡ ನನ್ನ ಫ್ರೆಂಡಿನ ಬ್ರೈಡ್ ಟೂಬಿಗೆ ಫೋಟೋಶೂಟ್ಗೆ ಈ ಪ್ಲೇಸಿಗೆ ಬಂದಿದ್ವಿ. ಅವಾಗ ತುಂಬ ಅರ್ಲಿ ಮಾರ್ನಿಂಗ್ ಬಂದಿದ್ವಿ. ಅದು ತುಂಬ ಚೆನ್ನಾಗಿರುತ್ತೆ. ನಾವೀಗ ಹೊರಡೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30 ಆಗೋಗಿತ್ತು. ಫುಲ್ ಬಿಸಿಲು ಅಂದರೆ ಬಿಸಿಲಿತ್ತು. ಇನ್ನೂ ಒಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಈ ಪ್ಲೇಸಿಗೆ ಬರಬೇಕಂದ್ರೆ ಟಿಫನ್ ಮುಂಚೆನೇ ಮಾಡ್ಕೊಬನ್ನಿ. ಇಲ್ಲಿ ಬಂದಮೇಲೆ ಇಲ್ಲಿ ಎಲ್ಲೂ ಕೂಡ ಚೆನ್ನಾಗಿ ಹೋಟೆಲ್ ಬೇಕು ಆ ಥರ ಏನೂ ಸಿಗೋಲ್ಲ ಟಿಫನ್ಗೆಲ್ಲ. ಇಲ್ಲಿ ನನಗೆ ಸ್ನ್ಯಾಕ್ಸ್ ಥರ ಸಿಗತ್ತಷ್ಟೇ. ಆಮೇಲೆ ನಾವೇನು ಟಿಫನ್ ಮಾಡಿರಲಿಲ್ಲ, ಅದಕ್ಕೆ ಇಲ್ಲೇ ಸ್ನ್ಯಾಕ್ಸ್ ಥರ ತಿಂದ್ಕೊಂಡು ತುಂಬ ಬಿಸಿಲಿತ್ತು, ಅದಕ್ಕೆ ಎಳ್ನೀರೆಲ್ಲ ಕುಡ್ಕೊಂಡ್ಬಿಟ್ವಿ. ಇಲ್ಲಿ ಮತ್ತು ಚಿಕ್ಕ ಮಕ್ಕಳಿಗೆ ಆಟಾಡೋಕ್ಕೆ ಪ್ಲೇ ಗ್ರೌಂಡ್ ಥರನೂ ಇದೆ, ಅಲ್ಲೂ ಆಟಾಡ್ಬೋದು. ನೋಡಿಲ್ಲಿ ರೈನ್ ಇಲ್ಲಿ ಟಿವಿಯಲ್ಲಿ ಬರ್ತೀಯ ನೋಡ್ರ ನೀನು. ಇತ್ತು ಚೆನ್ನಾಗಿತ್ತು, ಏನಾದ್ರು ಮಾತಾಡೋದು ಚೆನ್ನಾಗಿತ್ತು. ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು ತುಂಬ ಖುಷಿ ಆಯಿತು. ರಾಯನ್ ಫಸ್ಟ್ ಟೈಮ್. ರಾಯನ್ ಎಲಿಫೆಂಟ್ ಹೇಗಿತ್ತು, ಖುಷಿ ಆಯ್ತಾ? ಹಾಂ, ನೋಡಿ ಮಕ್ಕಳೆಲ್ಲ ಎಷ್ಟು ಖುಷಿ ಪಡ್ತಾ ಇದ್ದಾರಂತ. ಅಲ್ಲ ಇಲ್ಲೂ ಪೊಲೀಸ್ ಬೇಡ. ಇದು ಶಿವಮೊಗ್ಗ ಮತ್ತು ತೀರ್ಥಹಳ್ಳಿ ರೋಡ್. ತುಂಬ ಚೆನ್ನಾಗಿದೆ, ನೇಚರ್ ಮಾತ್ರ. ಇಲ್ಲೆಲ್ಲ ಫೋಟೋಶೂಟಿಗೆಲ್ಲ ಬರ್ತಾ ಇರ್ತಾರೆ. ಇದ್ರ ಹತ್ರ ನೀವಿನ್ನು ಬೇರೆ ಪ್ಲೇಸಿಗೆ ಹೋಗ್ಬೋದು ಅಂದರೆ ಶಿವಮೊಗ್ಗ ಹತ್ರ ಲಯನ್ ಸಫರಿಗೆ ಹೋಗ್ಬೋದು. ಅದಾದಮೇಲೆ ಇಲ್ಲಿ ಡ್ಯಾಮ್ ಇದೆ, ಅಲ್ಲಿಗೆ ಹೋಗ್ಬೋದು. ಮಂಡ್ಗದ್ದೆ ಅಂತ ಹೇಳ್ತಾರೆ, ಬರ್ಡ್ ಸೆಂಚುರಿ, ಬಟ್ ಅಲ್ಲಿ ಏನೂ ಬರ್ಡ್ಸ್ ಕಾಣಲ್ಲ ಅಷ್ಟೊಂದು. ಅದು ಬಿಟ್ಟರೆ ಗಾಜನೂರು ಡ್ಯಾಮ್ಗೆ ಹೋಗ್ಬೋದು. ನಾವು ಭೃಗವತಿ ದೇವಸ್ಥಾನ ಯಾವತ್ತೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಹೋಗ್ತಿದ್ದು. ಇದು ಶಿವಮೊಗ್ಗದಿಂದ 60 to 70 ಕಿಲೋಮೀಟರ್ ಇದೆ, ಅಲ್ಲಿಗೆ ಹೋಗಿದ್ವಿ. ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದೇವಸ್ಥಾನದ ಹಿಂದೆ ನದಿ ಹರಿಯುತ್ತೆ. ಈ ದೇವಸ್ಥಾನದ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ, ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಭೃಗವಧೆ ಈ ವರ್ಡಲ್ಲೇ ಹೇಳ್ಬೋದು ಏನಂತ. ನೆಟ್ವರ್ಕು ಇಲ್ಲ, ಮೊಬೈಲು ನೋಡೋಕ್ಕಾಗಲ್ಲ ಅವ್ರಿಗೆ. ಏನಪ್ಪಿ ನೋಡು, ಮನೆಗಳೆಲ್ಲ ದೇವಸ್ಥಾನದಿಂದ ಹೊರಟು ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಎಲಿಫೆಂಟ್ ಕ್ಯಾಂಪ್ನ ಮಿನಿ ವ್ಲಾಗ್ ಥರನೇ ಇತ್ತು. ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.